ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜನ್ಜಿ ಹೋರಾಟದ ನಂತರ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ಆದಂತಹ ಹೋರಾಟದ ಯಶಸ್ವಿ ಹೋರಾಟದ ನಂತರ ನಡೆದಂತಹ ಮೊದಲ ಚುನಾವಣೆಗಳಲ್ಲಿ ಬಿಜೆಪಿಗೆ ನರೇಂದ್ರ ಮೋದಿಗೆ 1,000 ವೋಟ್ಸ್ನಷ್ಟು ಶಾಕ್ ನೀಡಲಾಗಿದೆ. ಜನ್ಸಿ ಸರಿಯಾದಂತಹ ಪೆಟ್ಟನ್ನೇ ಕೊಟ್ಟಿದೆ. ದೇಶದಲ್ಲಿ ಇವತ್ತು ಮೂರು ರಾಜ್ಯಗಳಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೆಯಿತು. ಮೂರರಲ್ಲಿ 2 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗಿದೆ. ಅದರಲ್ಲೂ ವಿಶೇಷವಾಗಿ ಬಿಹಾರದ ಬಾಂಕಿಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರು ರಾಜ್ಯಸಭೆಗೆ ಹೋದ ಕಾರಣಕ್ಕಾಗಿ ವೇಕೆಂಟ್ ಆದಂತಹ ಸೀಟು. ಆ ಸೀಟಿನಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಬಿಜೆಪಿಗೆ ಬಲವಾದ ಪೆಟ್ಟು ಕೊಟ್ಟಿದ್ದಾರೆ. 19,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಬಿಜೆಪಿಯನ್ನ ಮಣ್ಣು ಮುಗಿಸಿದ್ದಾರೆ. ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ? ಕಳೆದ 40 ವರ್ಷಗಳಿಂದ ಬಿಜೆಪಿ ಆ ಕ್ಷೇತ್ರವನ್ನ ಗೆದ್ದುಕೊಂಡು ಬರ್ತಾ ಇತ್ತು. ಅದು ಬಿಜೆಪಿಯ ಭದ್ರಕೋಟೆ ಪ್ಲಸ್ ರಾಷ್ಟ್ರೀಯ ಅಧ್ಯಕ್ಷನ ಭದ್ರಕೋಟೆ. ಆ ಕೋಟೆಯನ್ನ ಪ್ರಶಾಂತ್ ಕಿಶೋರ್ ಛಿದ್ರ ಮಾಡಿದ್ದಾರೆ. ಮತ್ತೊಂದು ಕ್ಷೇತ್ರ ಮಧ್ಯಪ್ರದೇಶದ್ದು, ಅದರದ್ದು ಸಹ ವಿವರಗಳನ್ನು ಕೊಡ್ತೀನಿ. ಪ್ಲಸ್ ಮುಖ್ಯವಾಗಿ ಈ ಬಾಂಕಿಪುರ ಕ್ಷೇತ್ರಕ್ಕೆ ಚುನಾವಣೆಗಳು ನಡೀತಲ್ಲ, ಆ ಚುನಾವಣೆಯ ಒಂದು ರೋಚಕ, ಪ್ರಚಾರನೇ ಒಂದು ರೋಚಕ. ಯಾಕಂದ್ರೆ ಬಿಜೆಪಿ ಮೊದಲು ಒಂದು ಅಭ್ಯರ್ಥಿಯನ್ನ ಹಾಕಿತ್ತು, ಕೊನೆ ಕ್ಷಣದಲ್ಲಿ ಆ ಅಭ್ಯರ್ಥಿಯನ್ನ ವಾಪಸ್ ತಗೊಂಡು ಇನ್ನೊಂದು ಅಭ್ಯರ್ಥಿಯನ್ನ ಹಾಕ್ತು. ಗೆಲ್ಲಲೇಬೇಕು ಅಂತ ಪಟ್ಟ ಹಿಡಿತು. ಯಾಕೆಂದ್ರೆ ಅದು ತನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಕ್ಷೇತ್ರ. 40 ವರ್ಷಗಳಿಂದ ಸೋತಿರ್ಲಿಲ್ಲ. ಹೇಗಾದ್ರೂ ಗೆಲ್ಲಬೇಕು ಅಂತ ಅಲ್ಲಿನ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿಯಿಂದ ಹಿಡಿದು ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಪ್ರಯತ್ನ ಪಟ್ರು, ರಾಷ್ಟ್ರೀಯ ನಾಯಕರು ಪ್ರಯತ್ನ ಪಟ್ರು. ಅಷ್ಟೇ ಅಲ್ಲ, ಬಿಜೆಪಿಯ ಕುತಂತ್ರಗಳು, ಷಡ್ಯಂತ್ರಗಳು ಎಲ್ಲ ನಡೀತು. ಎಲೆಕ್ಷನ್ ಕಮಿಷನ್ ಅನ್ನು ಬಳಸ್ಕೊಳ್ಳೋದು, ಆಡಳಿತ ಯಂತ್ರವನ್ನು ಬಳಸ್ಕೊಳ್ಳೋದು ಎಲ್ಲ ನಡೀತು. ಆದರೂ ಜನ್ಸಿ ಸೋಲಿಸಿಯೇ ತೀರ್ತೀನಿ ಅಂತ ಮನಸ್ಸು ಮಾಡಿದ ಹಾಗೆ ಅಲ್ಲಿ ಬಿಜೆಪಿಯನ್ನ ಮಣ್ಣು ಮುಗಿಸಿದೆ. ಸೊ ಏನಾಯ್ತು ಅಲ್ಲಿ ಅದನ್ನು ಸಹ ವಿವರಿಸ್ತೀನಿ. ಪೂರ್ತಿ ವಿಡಿಯೋವನ್ನ ನೋಡಿ. ಯಾಕೆಂದ್ರೆ ಇದು ಒಂದು ಆರಂಭ, ಈ ದೇಶದಲ್ಲಿ ಒಂದು ದೊಡ್ಡ ಆರಂಭ. ವಿವರಿಸ್ತೇನೆ. ಸೊ ನಿಮಗೆ ಗೊತ್ತೇ ಇದೆ ಜಂತರ್ ಮಂತರ್ನಲ್ಲಿ ಏನೆಲ್ಲ ಆಯ್ತು ಅಂತ. ಮೋದಿ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಅಡಿಯಲ್ಲಿ ಇರುವಂತಹ ಸರ್ಕಾರ ಮಕ್ಕಳು ನ್ಯಾಯ ಕೇಳಿಕೊಂಡು ಪ್ರತಿಭಟನೆಗೆ ಇಳಿದಾಗ ಅವ್ರ ಮೇಲೆ ಏನು ದೌರ್ಜನ್ಯ ನಡೆಸಿದ್ರು, ಅಷ್ಟು ದೌರ್ಜನ್ಯಗಳನ್ನ ಯಾವುದನ್ನು ಪ್ರಸ್ತಾಪ ಮಾಡದೆ ಮಕ್ಕಳು ನನ್ನನ್ನು ಕ್ಷಮೆ ಕೇಳಬೇಕು, ನಾನು ಮಕ್ಕಳನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡುವಂತಹ ನಾಚಿಕೆಗೆಟ್ಟ ಪ್ರಧಾನಮಂತ್ರಿಯನ್ನ ಹೊಂದಿದ್ದೀವಿ ನಾವು. ಆ ರೀತಿ ಜಂತರ್ ಮಂತರ್ನಲ್ಲಿ ಅಷ್ಟೆಲ್ಲ ಕ್ರೌರ್ಯ ನಡೆದರೂ ಸಹ ಜನ್ಸಿ ಗೆಲುವನ್ನ ಸಾಧಿಸಿತ್ತು. ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ರು. ಆ ನಂತರ ಏನಾಗಿದೆ ರಾಜಕೀಯ ಬದಲಾವಣೆಗಳು ಈ ದೇಶದಲ್ಲಿ, ಅಥವಾ ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಹೇಗೆ ತಿಳಿಬೇಕು ಅಂತ ಎಲ್ಲರೂ ಕಾಯ್ತಿರ್ಬೇಕಾದ್ರೆ ಉಪಚುನಾವಣೆಗಳು ಬಂದವು. 3 ಕ್ಷೇತ್ರಗಳಿಗೆ ಉಪಚುನಾವಣೆ ಬಂದವು. ಒಂದು ಬಿಹಾರದ ಬಾಂಕಿಪುರ, ಇನ್ನೊಂದು ದಟಿಯಾ ಅನ್ನುವಂತಹ ಒಂದು ಕ್ಷೇತ್ರ ಮಧ್ಯಪ್ರದೇಶದ್ದು, ಇನ್ನೊಂದು ಗುಜರಾತ್ ಮಂಜಲ್ಪುರ್ ಅನ್ನುವಂಥದ್ದು. ಈ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ಮೊನ್ನೆ ಜುಲೈ 30ನೇ ತಾರೀಕಿಗೆ ಮತದಾನ ಆಗಿತ್ತು. ಇವತ್ತು ಮತ ಎಣಿಕೆ ಇತ್ತು. ಅಲ್ಲಿ ಬಾಂಕಿಪುರ ಬಿಹಾರದ ಕ್ಷೇತ್ರ ಹೈಲೈಟ್ ಆಗಿತ್ತು. ಕಾರಣ, ಆ ಕ್ಷೇತ್ರ ಖಾಲಿಯಾಗಿದ್ದು ದೇಶದ ಅತಿ ದೊಡ್ಡ ಪಕ್ಷ ಅಂತ ಕರ್ಸ್ಕೊಳ್ತಿರುವಂತಹ ಪಕ್ಷ, ಅತ್ಯಂತ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯಾಡಳಿತ ನಡೆಸ್ತಾ ಇದೀವಿ ಅಂತ ಹೇಳ್ಕೊಳ್ಳುವಂತಹ ಪಕ್ಷ ನರೇಂದ್ರ ಮೋದಿ ಅವರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ MLA ಆಗಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕಿಂತ ಎತ್ತರದ ಪೊಸಿಷನ್ಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯಸಭೆಗೆ ಹೋಗಿದ್ದಕ್ಕೆ ಆ ಬಾಂಕಿಪುರ ಕ್ಷೇತ್ರ ಖಾಲಿ ಆಯ್ತು. ಅದಕ್ಕೆ ಉಪಚುನಾವಣೆಗಳನ್ನ ಘೋಷಣೆ ಮಾಡಲಾಯಿತು. ಬಿಜೆಪಿಯ ದುರಹಂಕಾರ ಎಷ್ಟಿತ್ತು ಅಂದ್ರೆ, ಅದರ ನಾಯಕರು ಕೊಟ್ಟಂತಹ ಹೇಳಿಕೆ ಏನು ಅಂದ್ರೆ, ಈ ಕ್ಷೇತ್ರದಲ್ಲಿ ನಾವು 40 ವರ್ಷಗಳಿಂದ ಸೋತಿಲ್ಲ, ಒಂದು ನಾಯಿಯನ್ನು ನಿಲ್ಲಿಸಿದ್ರು ಸಹ, ಬಿಜೆಪಿ ಟಿಕೆಟ್ ಅಲ್ಲಿ ನಾಯಿನ ನಿಲ್ಲಿಸಿದ್ರು ಸಹ ಗೆಲ್ಲುತ್ತೆ ಇಲ್ಲಿ ಅಂತ ಡೈಲಾಗ್ಗಳನ್ನ ಹೊಡೆದ್ರು. ಆ ಮೂಲಕ ಮತದಾರರನ್ನ ಮೂರ್ಖರು ಅಂತ ತಿಳ್ಕೊಂಡ್ರು, ಮತದಾರರನ್ನ ಅವಮಾನಿಸಿದ್ರು. ಆದರೆ ಆರಂಭದಲ್ಲೇ ಅವರಿಗೆ ಒಂದು ದೊಡ್ಡ ಪೆಟ್ಟು ಬಿತ್ತು. ಏನು? ಮೊದಲಿಗೆ ಬಿಜೆಪಿ ಕಡೆಯಿಂದ ಒಬ್ಬ ವ್ಯಕ್ತಿಯನ್ನ ಅಭ್ಯರ್ಥಿಯಾಗಿ ಹಾಕಿದ್ರು. ಯಾರ ಸಲಹೆ ಮೇರೆ ಹಾಕಿದ್ರು ಅಂದ್ರೆ,
ಆ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಆಗಿರುವ ನಿತಿನ್ ನಬೀನ್ ಅವ್ರದೇ ಕ್ಷೇತ್ರ ಅಲ್ವಾ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಂಗೆ ಕೊಟ್ರು. ಯಾಕೆಂದ್ರೆ ಮೋದಿ ಅವರು ಹೇಳಿದ್ರಲ್ಲ ನಿತಿನ್ ನಬೀನ್ ನನ್ನ ಬಾಸ್ ಅಂತ, ಅದನ್ನ ಒಂಚೂರಾದ್ರೂ ತೋರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿತಿನ್ ನಬೀನ್ ನೀವೇ ಆಯ್ಕೆ ಮಾಡಿ ಒಂದು ಕ್ಯಾಂಡಿಡೇಟ್ನ, ಹೇಗೂ 40 ವರ್ಷದಿಂದ ನಾವು ಗೆಲ್ತಾನೆ ಇದೀವಿ, ಈಗ ಯಾರನ್ನ ಹಾಕಿದ್ರು ಗೆದ್ದು ಬಿಡ್ತೀವಿ, ಧೈರ್ಯವಾಗಿ ಮಾಡಿ ಅನ್ನುವ ರೀತಿಯಲ್ಲಿ ನಿತಿನ್ ನಬೀನ್ಗೆ ಫ್ರೀ ಹ್ಯಾಂಡ್ ಕೊಟ್ರು. ನಿತಿನ್ ನಬೀನ್ ತನ್ನ ಸ್ನೇಹಿತನೊಬ್ಬನನ್ನ ಆಯ್ಕೆ ಮಾಡಿದ್ರು. ಆ ವ್ಯಕ್ತಿಯ ಹೆಸರು ಅಭಿಷೇಕ್ ಕುಮಾರ್ ಸಿನ್ಹಾ ಅಂತ. ಇವತ್ತು ನಾಮಿನೇಷನ್ ಆಯ್ತು. ದೊಡ್ಡ ದೊಡ್ಡ ಬಿಜೆಪಿ ನಾಯಕರೆಲ್ಲ ಅವ್ರ ಜೊತೆಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು. ಆ ನಂತರ ಅವ್ರ ಮನೆಯಲ್ಲಿ ಖುಷಿ, ಕಾರ್ಯಕರ್ತರಲ್ಲಿ ಜೋಶು ಎಲ್ಲವನ್ನು ತೋರಿಸಿದ್ರು. ಗೋಧಿ ಮಾಧ್ಯಮಗಳು ಅದಕ್ಕೆ ಬದುಕಿರೋದಲ್ವಾ, ಬಿಜೆಪಿ ಅವರನ್ನ ಹಿಂಬಾಲಿಸ್ಕೊಂಡು ಹೋಗಿ ಅವರು ಬೂಟ್ ನೆಕ್ಕಿ ಅವರನ್ನ ಬಿಲ್ಡಪ್ ಕೊಟ್ಟು ತೋರಿಸೋದಕ್ಕೆ ಬದುಕಿರೋದಲ್ವಾ, ಅದನ್ನ ಚೆನ್ನಾಗಿ ಮಾಡಿದ್ರು ಮೀಡಿಯಾದವರು. ಮಾರನೇ ದಿನ ಅದೇ ಅಭ್ಯರ್ಥಿ ಪತ್ರಿಕಾಗೋಷ್ಠಿ ನಡೆಸಿ ವೈಯಕ್ತಿಕ ಕಾರಣಗಳಿಗೆ ನಾನು ಹಿಂದೆ ಹೋಗ್ತಾ ಇದ್ದೀನಿ, ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ಬಿಟ್ರು. ಯಾರು? ಅಭಿಷೇಕ್ ಕುಮಾರ್ ಸಿನ್ಹಾ. ಆಮೇಲೆ ಬಿಜೆಪಿ ಇನ್ನೊಂದು ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿತು, ಯಾಕಂದ್ರೆ ಇನ್ನೂ ನಾಮಿನೇಷನ್ಗೆ ಡೇಟ್ ಇತ್ತು. ಇನ್ನೊಂದು ಅಭ್ಯರ್ಥಿಯನ್ನ ಯಾರನ್ನ ಮಾಡಿದ್ರು? ನೀರಜ್ ಕುಮಾರ್ ಸಿನ್ಹಾ ಅನ್ನುವಂತಹ ವ್ಯಕ್ತಿಯನ್ನ ಮಾಡಿದ್ರು. ಆದ್ರೆ ಈ ಆಯ್ಕೆ ಮಾಡಿದ್ದು ನಿತಿನ್ ನಬೀನ್ ಅಲ್ಲ. ಅವರ ಕ್ಷೇತ್ರ ಖಾಲಿಯಾಗಿದ್ದಕ್ಕೆ ಅವರ ಅಭ್ಯರ್ಥಿಯನ್ನ ಹಾಕಿ ವಾಪಸ್ ತೆಗೆದು ಹೈಕಮಾಂಡ್ ಕಡೆಯಿಂದ ಒಂದು ಅಭ್ಯರ್ಥಿಯನ್ನ ಕೊಟ್ರು, ಅಮಿತ್ ಶಾ ಕಡೆಯಿಂದ ಒಂದು ಅಭ್ಯರ್ಥಿಯನ್ನ ಕೊಟ್ರು. ಆ ವ್ಯಕ್ತಿನೇ ನೀರಜ್ ಕುಮಾರ್ ಸಿನ್ಹಾ ಅಂತ. ಯಾಕೆ ವಾಪಸ್ ತಗೊಂಡ್ರು ಅಭಿಷೇಕ್ ಕುಮಾರ್ನ? ಇದು ಆಕ್ಚುಲಿ ನಿತಿನ್ ನಬೀನ್ಗೆ ಅವಮಾನ ಅಲ್ವಾ? ನಿತಿನ್ ನಬೀನ್ ಆಯ್ಕೆ ಮಾಡಿದಂತಹ ವ್ಯಕ್ತಿ, ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಮಾಡಿದ ವ್ಯಕ್ತಿಯನ್ನ ಮೋದಿ ಅಮಿತ್ ಶಾ ಕೂತ್ಕೊಂಡು ಇದು ಸರಿಯಲ್ಲ, ಇದು ಆಯ್ಕೆ ನಾವು ಮಾಡ್ತೀವಿ ನೋಡು ಆಯ್ಕೆ ಅಂತ ಇನ್ನೊಂದು ವ್ಯಕ್ತಿಯನ್ನ ಕೊಟ್ಟಿದ್ದೆ. ಏನಕ್ಕೆ ಅಂದ್ರೆ ಈ ಅಭಿಷೇಕ್ ಕುಮಾರ್ ಸಿನ್ಹಾಗೆ ಇನ್ನೊಂದು ಹೆಸರಿದೆ, ಬಂಟಿ ಅಂತ. ಆಗ ನಿಮ್ಗೆ ಅರ್ಥ ಆಗತ್ತೆ ಆ ವ್ಯಕ್ತಿಯ ಯೋಗ್ಯತೆ ಏನು, ಆ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ಗುರುತಿಸ್ಕೊಂಡಿದ್ದಾನೆ ಅಂತ. ಸೊ ಆ ವ್ಯಕ್ತಿಯ ಕುರಿತಾಗಿ, ಮೊದಲ ಅಭ್ಯರ್ಥಿಯ ಕುರಿತಾಗಿ ಜನ್ಸುರಾಜ್ ಪಕ್ಷ ಒಂದು ಬೆದರಿಕೆ ಹಾಕ್ತು. ಜನ್ಸುರಾಜ್ ಪಕ್ಷದಿಂದ ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದು ಪ್ರಶಾಂತ್ ಕಿಶೋರ್, ಜನ್ಸುರಾಜ್ ಪಕ್ಷದ ಮುಖ್ಯಸ್ಥ. ಕಳೆದ ಬಾರಿ ಏನು ಚುನಾವಣೆಗಳಾಗಿತ್ತಲ್ಲ 6 ತಿಂಗಳ ಹಿಂದೆ ಬಿಹಾರದಲ್ಲಿ, ಆಗ ಜನ್ಸುರಾಜ್ ಪಕ್ಷ ಸ್ಪರ್ಧೆ ಮಾಡಿದ್ರು, ಪ್ರಶಾಂತ್ ಕಿಶೋರ್ ಸ್ಪರ್ಧೆ ಮಾಡಿರ್ಲಿಲ್ಲ. ನಾನು ಒಂದು ಕಡೆ ನಿಂತ್ಕೊಂಡ್ರೆ ನನ್ನ ಕ್ಷೇತ್ರದ ಬಗ್ಗೆ ನಾನು ಗಮನ ಕೊಡಬೇಕಾಗತ್ತೆ, ಇಡೀ ರಾಜ್ಯನ ಓಡಾಡಕ್ಕಾಗೋದಿಲ್ಲ, ಹಾಗಾಗಿ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು. ಬಟ್ ಬಿಜೆಪಿಯವರು ಅದನ್ನ ಹೇಳಿತನ, ಪಲಾಯನವಾದ ಅಂತೆಲ್ಲ ಹೇಳಿದ್ರು. ಸೊ ಈ ಬಾರಿ ಇದೊಂದೇ ಕ್ಷೇತ್ರಕ್ಕೆ ಚುನಾವಣೆ ಅಲ್ವಾ, ನಾನೇ ನಿಂತ್ಕೊಳ್ತೀನಿ, ನಾನೇ ಅಭ್ಯರ್ಥಿ ಅಂತ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಆಯ್ಕೆ ಏನಿದೆಯಲ್ಲ ಬಿಜೆಪಿ ಅಭ್ಯರ್ಥಿ ಅಭಿಷೇಕ್ ಕುಮಾರ್ ಸಿನ್ಹಾ ಅಲಿಯಾಸ್ ಬಂಟಿ, ಆತನ ರಹಸ್ಯಗಳೆಲ್ಲ ನನ್ನ ಹತ್ರ ಇದ್ದಾವೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಯಾವಾಗ ಬೆದರಿಕೆ ಬಂತೋ ಬಿಜೆಪಿ ಅಭ್ಯರ್ಥಿನ ಚೇಂಜ್ ಮಾಡಿತು. ಅಲ್ಲಿಗೆ ಆ ಬೆದರಿಕೆಗಳಲ್ಲಿ ಸತ್ಯಾಂಶ ಇದೆ ಅನ್ನೋದು ಸ್ಪಷ್ಟ, ಆ ಅಭ್ಯರ್ಥಿಯ ಯೋಗ್ಯತೆ ಏನು ಅನ್ನೋದು ಸ್ಪಷ್ಟ. ಆದ್ರೆ ಯಾವ ದಾಖಲೆಯನ್ನು ಬಿಡುಗಡೆ ಮಾಡಲಿಲ್ಲ ಜನ್ಸುರಾಜ್ ಪಕ್ಷದವರು. ನಾವು ಮಾಡ್ತೀವಿ ಅಂತ ಬೆದರಿಸಿದ್ರು ಅಷ್ಟೇ. ಮಾರನೇ ದಿನಕ್ಕೆ ಎಲ್ಲ ಉಲ್ಟಾ, ಆ ವ್ಯಕ್ತಿಯನ್ನ ರಿಟೈರ್ ಮಾಡಿಸಿ ನಾಮಪತ್ರ ವಾಪಸ್ ತಗೊಳ್ಳೋಂಗೆ ಹಾಗೆ ಮಾಡಿ ಆ ವ್ಯಕ್ತಿ ಕೈಯಲ್ಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿ, ವೈಯಕ್ತಿಕ ಕಾರಣಗಳಿಗೆ ನಾನು ವಾಪಸ್ ಪಡ್ಕೊಳ್ತಿದ್ದೀನಿ. ನಿನ್ನೆ ಎಲ್ಲ ಕುಣಿದಾಡಿದ ವ್ಯಕ್ತಿ, ನಿನ್ನೆ ಎಲ್ಲ ಸ್ವೀಟ್ ಹಂಚಿದ ವ್ಯಕ್ತಿ, ಇವತ್ತು ಬಂದು ವೈಯಕ್ತಿಕ ಕಾರಣಕ್ಕೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿತಿದ್ದೀನಿ ಅಂತ ಹೇಳಿದ್ರು. ಆ ಜಾಗಕ್ಕೆ ನೀರಜ್ ಕುಮಾರ್ ಸಿನ್ಹಾನ್ ತಗೊಂಡು ಬಂದ್ರು, ಹೈಕಮಾಂಡ್ ಕಡೆಯಿಂದ ತಂದಂಗೆ. ಹೈಕಮಾಂಡ್ ಆಕ್ಚುಲಿ ಯಾರು? ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು. ಬಟ್ ಬಿಜೆಪಿಯಲ್ಲಿ ಹಂಗಲ್ವಲ್ಲ, ಹೆಸರಿಗೆ ಆ ಸೀಟಲ್ಲಿ ಕೂತ್ಕೊಳ್ಳೋಕೆ ಒಂದು ಗೊಂಬೆ ಬೇಕು. ಆ ಗೊಂಬೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಕರ್ಸ್ಕೊಳ್ತಾರೆ. JP ನಡ್ಡಾ ಇದ್ರು ಇಷ್ಟು ದಿನ, ಈಗ ನಿತಿನ್ ನಬೀನ್. ಆದ್ರೆ ನಿರ್ಧಾರಗಳನ್ನ ಕೈಗೊಳ್ಳೋದು ಗುಜರಾತ್ ಲಾಬಿ, ಅದೇ ಅಮಿತ್ ಶಾ, ಅದೇ ನರೇಂದ್ರ ಮೋದಿ ಮತ್ತು ಅವ್ರ ಕೈ ಕೆಳಗಿರುವಂತಹ ಒಂದಷ್ಟು ಅಧಿಕಾರಿಗಳು ಅವರೇ. ಸೊ ಅವರೆಲ್ಲ ಸೇರಿ ನೀರಜ್ ಕುಮಾರ್ ಸಿನ್ಹಾ ಅನ್ನುವಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ನಾಮಿನೇಷನ್ ಮಾಡಿಸಿದ್ರು. ಆಗಲೂ ಸಹ ಇವರು ದುರಂಕಾರ ಕಡಿಮೆ ಆಗ್ಲಿಲ್ಲ. ಹೇಳಿದ್ರು ನಾಯಿನ ನಿಲ್ಲಿಸಿದ್ರು ಬಿಜೆಪಿ ಟಿಕೆಟ್ ಅಲ್ಲಿ ಈ ಕ್ಷೇತ್ರದಲ್ಲಿ ಗೆಲ್ಲುತ್ತೆ, 40 ವರ್ಷದಿಂದ ನಾವೇ ಗೆಲ್ತಾ ಇರೋದು, ಇದು ನಮ್ಮ ಭದ್ರಕೋಟೆ ಅಲ್ಲ ಸುಭದ್ರಕೋಟೆ ಅಂತ ಹೇಳ್ಕೊಂಡು ಓಡಾಡೋದು. ಬಟ್ ಪ್ರಶಾಂತ್ ಕಿಶೋರ್ ಹೇಳಿದ್ರು ಸೋಲಿಸಿಯೇ ತೀರುತ್ತೀನಿ. ಬಿಜೆಪಿ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಬಿಹಾರದಲ್ಲಿ, ಸೋಲಿಸಿಯೇ ತೀರ್ತೀನಿ ಅಂತ. ಆ ಸಂದರ್ಭದಲ್ಲಿಯೇ ಜನ್ಜಿ ಹೋರಾಟಗಳು ಆರಂಭ ಆಯಿತು. ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಯುವ ಹಾಗೇನೆ ಬಿಹಾರದ ಪಟ್ನಾದಲ್ಲಿ
ದೊಡ್ಡ ಮಟ್ಟದ ಪ್ರತಿಭಟನೆಗಳಾಯ್ತು. ಬಿಹಾರದ ಸ್ಟೂಡೆಂಟ್ಗಳು, ಯುವ ಜನತೆ, ಜೆನ್ಸಿ ಮೇಲೂ ಸಹ ಅಲ್ಲಿನ ಪೊಲೀಸರು ದೌರ್ಜನ್ಯ ಎಸಗಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯು ಸಿಡಿಸಿದ್ರು. ಬಟ್ ಜಂತರ್ ಮಂತರ್ ರೀತಿಯಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಯುವ ಜನತೆ ಒಂದು ಚೂರು ಸಹ ವಿಚಲಿತರಾಗ್ಲಿಲ್ಲ. ಬಿಹಾರದ ಜನ ನಾವು ಡಿಫ್ರೆಂಟ್ ಅಂತ ತೋರಿಸ್ಕೊಂಡ್ರು. ಪಟ್ನಾ ಪ್ರತಿಭಟನೆಗಳಲ್ಲಿ ಅವರು ಎಂಥ ದೊಡ್ಡ ಸವಾಲು ಬಂದ್ರು ಪೊಲೀಸರ ಕಡೆಯಿಂದ, ತಮಾಷೆಯಾಗಿ ಅದನ್ನು ಎದುರಿಸಿದ್ರು. ಪೊಲೀಸರೇ ಸುಸ್ತಾಗೋದ್ರು. ಅವಾಗ ಪೊಲೀಸರ ಹತ್ರ ಇವರೇ ಹೋಗಿ ಕೇಳ್ತಿದ್ದಾರೆ, ಅಶ್ರುವಾಯು ಸಿಡಿಸ್ರಿ, ನೀರು ಹರಿಸ್ರಿ, ಜಲಫಿರಂಗಿ ಹೊಡೀರಿ, ನಮಗೆ ಖುಷಿ ಬೇಕು, ನಾವು ಆನಂದವಾಗಿ ತಗೊಳ್ತೀವಿ ಅಂತ ಹೇಳುವ ಮಟ್ಟಕ್ಕೆ ಇವರು ಪೊಲೀಸರನ್ನೇ ಲೇವಡಿ ಮಾಡ್ತಾ ಇದ್ರು. ಆ ಮೂಲಕ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜೆನ್ಸಿ ನಾವು ಹೆದರಲ್ಲ, ನೀವು ಏನ್ ಮಾಡಿದ್ರು ಹೆದರಲ್ಲ ಅಂತ. ಹಾಗಾಗಿ ಬಿಹಾರದಲ್ಲಿ ಕೊನೆಗೆ ಪೊಲೀಸರಿಗೆ AK-47 ಹೊರಗಡೆ ತೆಗಿಬೇಕಾಯ್ತು. AK-47 ತೆಗೆದ್ರು ವಿದ್ಯಾರ್ಥಿಗಳ ವಿರುದ್ಧ. ಎಲ್ಲವನ್ನ ಗಮನಿಸ್ತಾ ಇತ್ತು ಜೆನ್ಸಿ. ಬಾಂಕಿಪುರ ಚುನಾವಣೆಗೆ ಕಾಯ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗಮನಿಸ್ತಾ ಇತ್ತು. ಜೆನ್ಸಿ 40% ಇತ್ತಲ್ಲಿ ವೋಟಿಂಗ್ ಅಲ್ಲಿ. 30-35 ವರ್ಷದ ಒಳಗೆ, 18ರಿಂದ 35 ವರ್ಷದ ಒಳಗಿನ ಮತದಾರರು 40% ಇದ್ರು ಬಾಂಕಿಪುರಲ್ಲಿ. ಜೆನ್ಸಿನೇ ಅಲ್ಲಿ ನಿರ್ಣಾಯಕ ವೋಟಿಂಗ್ ಆಗಿತ್ತು. ವೋಟಿಂಗ್ ಆಯ್ತು, ಜುಲೈ 30ನೇ ತಾರೀಕು ವೋಟಿಂಗ್ ಆಯ್ತು. ಬಿಜೆಪಿ ಏನು ತಂತ್ರ ಮಾಡಿ ಆಡಳಿತ ವ್ಯವಸ್ಥೆಯನ್ನು ಬಳಸ್ಕೊಂಡು, ಮೀಡಿಯಾನ ಬಳಸ್ಕೊಂಡು, ಎಲೆಕ್ಷನ್ ಕಮಿಷನ್ ಅನ್ನು ಬಳಸ್ಕೊಂಡು ಏನೆಲ್ಲ ಪ್ರಯತ್ನ ಮಾಡ್ತು. ಯಾಕಂದ್ರೆ ಆ ಸೀಟು ಸೋತ್ರೆ ಮೋದಿ ಮತ್ತು ಅಮಿತ್ ಶಾ ತಲೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡಬೇಕಾಗತ್ತೆ, ಅಷ್ಟು ಅವಮಾನ ಆಗತ್ತೆ. 40 ವರ್ಷದಲ್ಲಿ ಸೋಲ್ದೇ ಇರುವಂತಹ ಸೀಟ್ ಅದು, ಬಿಜೆಪಿಯ ಭದ್ರಕೋಟೆ. ವೋಟಿಂಗ್ ಆಯ್ತು. ಜನ ಒಂದು ನಾವು ಬಿಜೆಪಿ ವಿರುದ್ಧ ವೋಟ್ ಮಾಡ್ತೀವಿ, ಇಲ್ಲ ವೋಟ್ಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿನ ಮತದಾನ ಪ್ರಮಾಣ ಕೇವಲ 34.3% ಅಷ್ಟೇ ಆಗಿದ್ದು. 100 ಮತದಾರರ ಪೈಕಿ 34.3 ಮತದಾರರು ಮಾತ್ರ ಬಂದು ವೋಟ್ ಮಾಡಿದ್ದು. ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಲ್ಲಿ 41.45% ಆಗಿತ್ತು. ಸೊ 7% ಬಿದ್ದೋಯ್ತು ವೋಟಿಂಗು, 7% ಬಿದ್ದೋಯ್ತು. ಆ ಚುನಾವಣೆಯಲ್ಲಿ ನಿತಿನ್ ನಬೀನ್ 50,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. 50,000. ಸೊ ಮತದಾನ ಮುಗಿದ್ರು ಇವರು ದುರಹಂಕಾರ ಮುಗಿದಿರ್ಲಿಲ್ಲ. ಬಿಜೆಪಿಯವರು ನಾವೇ ಗೆಲ್ಲೋದು, ಒಂದ್ಸಲ 50,000ದಿಂದಲೇ ನಾವು ಗೆದ್ದಿರೋದು, ಒಂಚೂರು ಕಡಿಮೆ ಆದ್ರೂ ಸಹ ಈಸಿಯಾಗಿ ಗೆದ್ದು ಬಿಡ್ತೀವಿ ನಾವು, ಇದು ನಮ್ಮ ಭದ್ರಕೋಟೆ. ಮತ್ತದೇ ಡೈಲಾಗು, ನಾಯಿ ನಿಲ್ಸಿದ್ರು ಗೆಲ್ಲುವಂತಹ ಕ್ಷೇತ್ರ ಇದು ನಮ್ದಿದು, ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನೋ ಮಾತಾಡೋದು. ಇವತ್ತು ಫಲಿತಾಂಶಗಳು ಬಂದಾಗ ಬೆಚ್ಚಿ ಬಿದ್ದೋದ್ರು ಬಿಜೆಪಿಯವರು. ಯಾಕೆಂದ್ರೆ ಪೋಸ್ಟಲ್ ವೋಟಿಂದ ಹಿಡಿದು ಕೊನೆ ರೌಂಡು 31 ರೌಂಡ್, 32 ರೌಂಡ್ ಆಕ್ಚುಲಿ, ಎಲ್ಲ ರೌಂಡುಗಳಲ್ಲೂ ಬಿಜೆಪಿಗೆ ಹಿನ್ನಡೆನೆ. ಪೋಸ್ಟಲ್ ವೋಟಲ್ಲೇ ಅವ್ರಿಗೆ ಹಿನ್ನಡೆ. ಯೂಶುವಲ್ ಆಗಿ ಬಿಜೆಪಿಗೆ ಪೋಸ್ಟಲ್ ವೋಟಲ್ಲಿ ಮುನ್ನಡೆ ಇರುತ್ತೆ. ಇಡೀ ದೇಶದಲ್ಲಿ ಎಲ್ಲ ಸೀಟು ಸೋತರು ಪೋಸ್ಟಲ್ ವೋಟಲ್ಲಿ ಮುಂದಿರ್ತಾರೆ ಆರಂಭದಲ್ಲಿ ಅವರು. ಅದನ್ನ ಇಟ್ಕೊಂಡೇ ಗೋಧಿ ಮಾಧ್ಯಮಗಳು ಆರಂಭದಲ್ಲೇ ಕುಣಿಯೋದು. ಆದರೆ ಈ ಬಾರಿ ಬಾಂಕಿಪುರದಲ್ಲಿ ಪೋಸ್ಟಲ್ ವೋಟಲ್ಲೂ ಸೋಲು ಬಿಜೆಪಿಗೆ. ಕೊನೆಗೆ 32 ಸುತ್ತುಗಳು, ದೊಡ್ಡ ಕ್ಷೇತ್ರ ಅದು, 32 ಸುತ್ತಿನ ಮತ ಎಣಿಕೆ ನಂತರ ಸುಮಾರು 19,000 ಚಿಲ್ಲರೆ ವೋಟುಗಳಿಂದ ಬಿಜೆಪಿ ಸೋತು ಹೋಯ್ತು. 19,000, 50,000 ಮತಗಳ ಅಂತರದಿಂದ ಗೆದ್ದಂತಹ ಕ್ಷೇತ್ರ ಅದು. ಈಗ 19,000ದಲ್ಲಿ ಸೋತಿದ್ದಾರೆ. ಪ್ರಶಾಂತ್ ಕಿಶೋರ್ಗೆ ಗೆಲುವಾಗಿದೆ. ಬಿಜೆಪಿಯ ದುರಹಂಕಾರ ಐತಲ್ಲ, ಅದನ್ನ ಈಗ ಚುಚ್ಚು ಮಾತಿನಲ್ಲಿ ಕೇಳ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್. ನಾಯಿನ ನಿಲ್ಸಿದ್ರು ಸಹ ಗೆಲ್ಲುತ್ತೆ ಅಂತ ಹೇಳಿ ಈ ರಾಜ್ಯದ ಮತದಾರರನ್ನ ಅವಮಾನಿಸಿದ್ದೀರಿ ನೀವು. ಅವರನ್ನ ದಡ್ರು, ನಾಯಿನೂ ಸಹ ಆಯ್ಕೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನೀವು ಅವರನ್ನ ಬಿಂಬಿಸಕ್ ಹೊರಟ್ರಿ. ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ಇದು ಆರಂಭ ಅಷ್ಟೇ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ. ಮತ್ತು ಈ ಚುನಾವಣೆಗಳನ್ನ ನೋಡಿದಾಗ ಜೆನ್ಸಿ ಪವರ್ ಏನು, ಜೆನ್ಸಿ ಏನು ಮಾಡಬಹುದು, ಮತ್ತು ಜೆನ್ಸಿ ಹೋರಾಟ ಆಯ್ತು, ಅದರ ಮೇಲೆ ನಡೆದಂತಹ ದೌರ್ಜನ್ಯ ಏನಾಯ್ತು, ಅದು ಮತದಾರರ ಮೇಲೆ ಎಷ್ಟು ರೀತಿಯಾದಂತಹ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾಗಿ ನಾವು ಇಡೀ 32 ರೌಂಡ್ಗಳ ಕೌಂಟಿಂಗ್ ಅನ್ನು ನೋಡಿದಾಗಲೂ ಗೊತ್ತಾಗುತ್ತೆ. 32 ರೌಂಡಲ್ಲೂ ಸಹ ಎಲ್ಲೂ ಬಿಜೆಪಿ ಒಂದು ಚೂರಾದ್ರೂ ಮುನ್ನಡೆ ಪಡ್ಕೊಳ್ಳಿಲ್ಲ. ಅಲ್ಲೂ ಮಾತ್ರ ಅಲ್ಲ, ನಾನು ಹೇಳೋದಲ್ಲ, 3 ಕ್ಷೇತ್ರಗಳಲ್ಲಿ ವಿಧಾನಸಭೆದು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿದ್ದು. ಇನ್ನೊಂದು ದಟಿಯಾ ಅನ್ನುವಂಥದ್ದು, ಅಲ್ಲಿ ಕಾಂಗ್ರೆಸ್ಸಿನ ಘನಶ್ಯಾಮ್ ಸಿಂಗ್, ಆಶುತೋಷ್ ತಿವಾರಿ ಅನ್ನುವರ ವಿರುದ್ಧ 6,000 ಮತಗಳ ಅಂತರದಿಂದ ಬಿಜೆಪಿಗೆ ಸೋಲಾಗಿದೆ.
ಬಿಜೆಪಿಗೆ ಸೋಲಾಗಿದೆ. ಮಧ್ಯಪ್ರದೇಶದಲ್ಲೂ ಸಹ ಸೋಲಾಗಿದೆ. ಇನ್ನು ಗುಜರಾತ್ನಲ್ಲಿ ಮಾತ್ರ ಬಿಜೆಪಿಗೆ ಗೆಲುವಾಗಿದೆ. ಮಂಜಲ್ಪುರ್ ಅನ್ನುವಂತಹ ಕ್ಷೇತ್ರದಿಂದ ಬಿಜೆಪಿ ನಿರಾಯಾಸವಾಗಿ ಗೆದ್ದುಕೊಂಡಿದೆ. ಸೊ 3ರಲ್ಲಿ 2 ಕ್ಷೇತ್ರಗಳನ್ನ ಸೋತಿದೆ. ಅದರಲ್ಲೂ ಈ ಬಾಂಕಿಪುರ ಅನ್ನುವಂತಹ ಕ್ಷೇತ್ರದ ಸೋಲು ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ಬಿಜೆಪಿಗೆ, ಸಂಘ ಪರಿವಾರಕ್ಕೆ ದೊಡ್ಡ ಪೆಟ್ಟು. 40 ವರ್ಷಗಳಿಂದ ಹಿಡಿದಿಟ್ಟಂತಹ ಕ್ಷೇತ್ರವನ್ನ 40 ದಿನಗಳಲ್ಲಿ ಛಿದ್ರ ಮಾಡಿ ಸಾಕಿದ್ರು ಯುವ ಜನತೆ ಮತ್ತು ಪ್ರಶಾಂತ್ ಕಿಶೋರ್. 40 ದಿನ ಈ ಹೋರಾಟ ಏನು ಆರಂಭ ಆಯಿತು, ಬಿಜೆಪಿಗೆ ಅಲ್ಲಿ ಕಂಟಕ ಶುರುವಾಯಿತು. ಸೊ ಈ ಮೂಲಕ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಒಂದು ಸೂಚನೆಗಳು ಸಿಗ್ತಾ ಇದೆ. ಬಿಜೆಪಿಯ ಅತಿ ಭದ್ರಕೋಟೆನೆ ಈ ರೀತಿ ಛಿದ್ರ ಆಗುತ್ತೆ ಅಂದ್ರೆ, ಸಣ್ಣ ಪುಟ್ಟ ಮಾರ್ಜಿನ್ಗಳಲ್ಲಿ ಏನು ಆಟ ಆಡಿ ಗೆದ್ಕೊಂಡು ಬರ್ತಾರೆ ಇವರು, ಗಿಮಿಕ್ಗಳನ್ನ ಮಾಡಿ, ಸುಳ್ಳು ಹೇಳಿ, ಮತಯಂತ್ರಗಳನ್ನ ಏನೋ ಮಾಡಿದೀವಿ ಅನ್ನೋ ಆರೋಪಗಳನ್ನ ಪಡ್ಕೊಂಡು, ಎಲೆಕ್ಷನ್ ಕಮಿಷನ್ ಶಾಮೀಲಾಗಿದೆ ಅನ್ನೋ ಆರೋಪಗಳ ನಡುವೆ, ಮೀಡಿಯಾದವರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನುವ ಆರೋಪಗಳ ನಡುವೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಹಣ ಸುರಿತಾರೆ ಬಿಜೆಪಿಯವರನ್ನು ಆರೋಪಗಳ ನಡುವೆ ಗೆಲ್ಲುವಂತಹ ಸಣ್ಣ ಪುಟ್ಟ ಅಂತರದ ಕ್ಷೇತ್ರಗಳ ಬಾಳು ಏನಾಗಬಹುದು ನೀವೇ ಯೋಚನೆ ಮಾಡಿ. ಸೊ ಜೆನ್ಸಿ ಎಫೆಕ್ಟ್ ಕಾಣೋದಕ್ಕೆ ಶುರುವಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಜಂತರ್ ಮಂತರ್ ಅಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಮೇಲಿನ ಕ್ರೌರ್ಯ ಜನರ ಮನಸ್ಸನ್ನ ನಾಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಒಂದು ಆರಂಭ ಅಂತಲೇ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ನನಗೂ ಸಹ ಹಾಗೆ ಅನ್ಸುತ್ತೆ. ದಿಸ್ ಇಸ್ ಎ ಬಿಗ್ 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 ಚೇಂಜ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.